ಪ್ರಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಕಿರಣ್ ಎಲ್ ಸಾವಳಂಕೆ, ಆಯುರ್ವೇದ ಚಿಕಿತ್ಸಕ, ಹಳಿಯಾಳ ನಗರದಲ್ಲಿರ್ತಕ್ಕಂಥ ಶ್ರೀ ಪೂರ್ಣಬೋಧ ಯೋಗ ಮತ್ತು ಆಯುರ್ವೇದ ಚಿಕಿತ್ಸಾಲಯ ಸೆಂಟರ್ನಲ್ಲಿ ವೈದ್ಯಕೀಯ ವೃತ್ತಿಯನ್ನು ನಡೆಸುತ್ತೇನೆ. ಇಂದಿನ ಭಾಗದಲ್ಲಿ ನಾವು ಸಂಧಿವಾತ ಅಥವಾ ಸಂಧಿಗತವಾತ ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಈ ಒಂದು ಸಮಸ್ಯೆಗೆ ಮನೆಯಲ್ಲೇ ಹೇಗೆ ನಾವು ಮನೆಮದ್ದನ್ನು ತಯಾರಿಸ್ಕೋಬಹುದು ಅನ್ನುವ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಸಂಧಿವಾತ ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆ ಸಾಮಾನ್ಯವಾಗಿ 50 ವರ್ಷದ ನಂತರ ಕಾಣಿಸಿಕೊಳ್ಳುವಂತಹ ಸಮಸ್ಯೆ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನಲ್ಲೇ ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಏನಪ್ಪ ಕಾರಣ ಅಂದರೆ, ಒಂದು ದೇಹದ ತೂಕ ಜಾಸ್ತಿ ಆಗಿರ್ತಕ್ಕಂಥದ್ದು, ಅಥವಾ ನಮ್ಮಲ್ಲಿ ನಾವು ಅಳವಡಿಸಿಕೊಂಡಿರ್ತಕ್ಕಂತಹ ಆಹಾರ ಪದ್ಧತಿ, ಅತಿಯಾದ ವ್ಯಾಯಾಮ ಮಾಡ್ತಕ್ಕಂಥದ್ದು, ಅಥವಾ ವ್ಯಾಯಾಮವನ್ನು ಮಾಡದೆ ದೇಹದ ತೂಕ ಜಾಸ್ತಿ ಆಗಿರ್ತದೆ. ಇದರಿಂದ ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ, ತುಪ್ಪದ ಸೇವನೆ ಮಾಡೋದೇ ಇಲ್ಲ, ಮತ್ತು ದಿನನಿತ್ಯ ನಾವು ಎಣ್ಣೆ ಹಚ್ಕೊಳ್ಳೋ ಒಂದು ಪದ್ಧತಿಯನ್ನು ಬಿಟ್ಬಿಟ್ಟಿದ್ದೀವಿ. ಆಮೇಲೆ ನಾವು ಒಂದು ಸೇವನೆ ಮಾಡ್ತಕ್ಕಂಥ ಜಂಕ್ ಫುಡ್ಡು, ಇದರಿಂದ ಏನಾಗ್ತದೆ, ಮಂಡಿ ನೋವಿನ ಸಮಸ್ಯೆಗಳು ಅತಿ ಕಮ್ಮಿ ವಯಸ್ಸಿನಲ್ಲೇ ಕಾಣಿಸ್ಕೊಳ್ತದೆ. ಸೊ ಈ ಒಂದು ಸಮಸ್ಯೆಗೆ ಪರಿಹಾರದ ದೃಷ್ಟಿಯಿಂದ ಮನೆಯಲ್ಲೇ ನಾವು ಮನೆಮದ್ದನ್ನು ಹೇಗೆ ತಯಾರಿಸ್ಕೋಬಹುದು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ತೀನಿ. ಮನೆಯಲ್ಲೇ ಇರ್ತಕ್ಕಂಥ ಈರುಳ್ಳಿಯನ್ನು ಹೆಚ್ಕೊಂಡು ಅದನ್ನು ಸಾಸಿವೆಯಲ್ಲೇ ಮೊದಲಿಗೆ ಹುರ್ಕೊಳ್ಳಿ. ಹುರಿದಿರ್ತಕ್ಕಂಥ ಈರುಳ್ಳಿಗೆ ಸ್ವಲ್ಪ ಸಾಸಿವೆ ಮತ್ತು ತುಳಸಿ ಎಲೆ, ಬೆಳ್ಳುಳ್ಳಿಯ ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿ, ಇವನ್ನೆಲ್ಲ ಸಹ ಜಜ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಇವನ್ನೆಲ್ಲ ಒಂದೇ ಬಾಣಲೆಯಲ್ಲಿ ಎಳ್ಳೆಣ್ಣೆಯಲ್ಲಿ ಹುರ್ಕೊಂಡು ಇದನ್ನು ಪೇಸ್ಟ್ ಗತೆ ಮಾಡಿಕೊಂಡು, ನಂತರ ಯಾವ ಕಾಲಿಗೆ ಮಂಡಿ ನೋವಾಗಿರ್ತದೋ ಆ ಮಂಡಿಗೆ ಲೇಪನ ಹಚ್ಕೊಂಡು, ಬಿಳಿಯಾದ ವಸ್ತ್ರದಲ್ಲಿ ಅದನ್ನು ಕಟ್ಕೊಂಡು, ಕಟ್ಟಿರ್ತಕ್ಕಂಥ ಲೇಪ 3 ರಿಂದ 4 ತಾಸು ಆ ಭಾಗದಲ್ಲಿ ಇರಬೇಕು. ನಂತರ ಅದನ್ನು ಬಿಸಿಲಿನಿಂದ ನೀವು ತೊಳ್ಕೊಳ್ಳಿ. ಎರಡನೇದಾಗಿ, ಮನೆಯ ಅಕ್ಕಪಕ್ಕದಲ್ಲೇ ಇರ್ತಕ್ಕಂಥ ಕೆಲವೊಂದು ಎಲೆಗಳನ್ನು ಹೇಳ್ತೇನೆ. ಅದರಲ್ಲಿ ಮೊದಲನೇದಾಗಿ ಎಕ್ಕೆ ಎಲೆ ಒಂದು 4 ರಿಂದ 5 ಎಕ್ಕೆ ಎಲೆ, ತುಳಸಿ ಎಲೆ ಒಂದು 10 ತುಳಸಿ ಎಲೆ, ನುಗ್ಗೆ ಸೊಪ್ಪಿನ ಎಲೆ, ಔಡಲದ ಎಲೆ, ಆಮೇಲೆ ಹುಣಸೆ ಎಲೆ, ಇವನ್ನೆಲ್ಲವನ್ನು ಒಂದು ಬಾಣಲಿಯಲ್ಲಿ ಸ್ವಲ್ಪ ಒಂದು 3 ರಿಂದ 4 ಚಮಚ ಎಳ್ಳೆಣ್ಣೆ ಇಲ್ಲ ಅಂದರೆ ಸಾಸಿವೆ ಎಣ್ಣೆ, ಇವನ್ನ ಹಾಕೊಂಡು ಎರಡರಲ್ಲಿ ಯಾವುದರ ಒಂದು ಆ ಎಲ್ಲ ಮೊದಲಿಗೆ ಹೇಳಿರ್ತಕ್ಕಂಥ ಎಲ್ಲ ಎಲೆಗಳನ್ನು ಹುರಿದಿರ್ತಕ್ಕಂಥ ಎಣ್ಣೆಯನ್ನು ಸ್ವಲ್ಪ ಪೇಸ್ಟ್ ಗತೆ ಮಾಡಿಕೊಂಡು, ಬಿಸಿ ಇದ್ದಾಗಲೇ ಮಂಡಿಗೆ ಅದನ್ನು ಲೇಪ ಹಾಕ್ಕೊಂಡು ಒಂದು ಕಾಟನ್ ಅರ್ಬಿಲೆ ಅದನ್ನು ಕಟ್ಕೊಳ್ಳಿ. ಹಾಕಿರ್ತಕ್ಕಂಥ ಲೇಪ 3 ರಿಂದ 4 ತಾಸು ಆ ಭಾಗದಲ್ಲಿ ಇರಬೇಕು. ನಂತರ ಅದನ್ನು ವಾಶ್ ಮಾಡಿಕೊಳ್ಳಿ. ಮತ್ತೊಂದು, ಮನೆಯಲ್ಲೇ ಇರ್ತಕ್ಕಂಥ ಅಕ್ಕಿ ಹಿಟ್ಟಿಗೆ ಮೊಟ್ಟೆಯ ಬಿಳಿ ಭಾಗ ಮತ್ತು ಮಂಜಿಷ್ಟ ಅಂತ ಸಿಗ್ತದೆ. ಮಂಜಿಷ್ಟೆ
ನಿಮ್ಮ ಪತಂಜಲಿ ಒಳಗೆ ಹೋದರೆ ಅಲ್ಲಿ ಸಿಗ್ತದೆ ಮಂಜಿಷ್ಟ ಚೂರ್ಣ ಅಂತ. ಮಂಜಿಷ್ಟ ಚೂರ್ಣ ಒಂದು 3-4 ಚಮಚ, ಮತ್ತು ಜ್ಯೇಷ್ಠ ಮಧು, ಮಧು ಎಷ್ಟಿ, ಇಲ್ಲ ಅಂದರೆ ಮೂಲೇಟಿ ಚೂರ್ಣ ಅಂತ ಕರೀತಾರೆ, ಅದನ್ನು ಇವನ್ನೆಲ್ಲ ಸಾಸಿವೆ ಎಣ್ಣೆಯಲ್ಲೇ ಕಲಿಸ್ಕೊಂಡು ಮೊಟ್ಟೆಯ ಬಿಳಿ ಭಾಗ ಹಾಕ್ಕೊಂಡು ನಿಮ್ಮ ಯಾವ ಮಂಡಿಗೆ ನೋವು ಇರ್ತದೋ ಆ ಭಾಗಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಲೇಪ ಹಾಕ್ಕೊಳ್ಳಿ. ಲೇಪ ಹಾಕ್ಕೊಂಡು ಒಂದು ಕಾಟನ್ ಅರ್ಬಿಲಿ ಅದನ್ನು ಕಟ್ಟಿರ್ತಕ್ಕಂಥ ಲೇಪ ಮತ್ತು 3-4 ತಾಸು ಆ ಭಾಗದಲ್ಲಿ ಇರಬೇಕು. ನಿಮಗೆ ಯಾವುದು ವಿಧಾನ ಸರಿ ಅನಿಸುತ್ತೋ ಆ ವಿಧಾನವನ್ನು ಫಾಲೋ ಮಾಡಿ. ಈಗ ಈ ಭಾಗದಲ್ಲಿ ನಾವು ಮಂಡಿ ನೋವಿನ ಸಮಸ್ಯೆ ಬಗ್ಗೆ ತಿಳ್ಕೊಂಡ್ವಿ. ಸೊ ದಿನನಿತ್ಯವಾಗಿ ತುಪ್ಪವನ್ನು ಸೇವನೆ ಮಾಡಿರಿ ಮತ್ತು ದಿನನಿತ್ಯ ಅಭ್ಯಂಗದ ಸೇವನೆ ಮಾಡಿ. ಇವುಗಳಿಂದ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳೋ ಸಂಧಿವಾತ ಕಡಿಮೆ ಆಗ್ತದೆ. ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಸೊ ಅವ್ರಿಗೂ ಸಹ ಈ ಸಂಧಿವಾತ ಅಥವಾ ಆಸ್ಟಿಯೋಆರ್ಥರೈಟಿಸ್ ಸಮಸ್ಯೆಗೆ ಮನೆಯಲ್ಲೇ ಹೇಗೆ ನಾವು ಮದ್ದು ಮಾಡ್ಕೋಬೋದು, ಆ ಒಂದು ಸಮಸ್ಯೆಯನ್ನು ಹೇಗೆ ಕಮ್ಮಿ ಮಾಡ್ಕೋಬೋದು ಬಗ್ಗೆ ತಿಳಿಸ್ಲಿಕ್ಕೆ ಸಹಾಯ ಆಗುತ್ತೆ. ಧನ್ಯವಾದ.